Hi, hello, welcome back to my channel. ಎಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಇನ್ನು ವೆದರ್ ಬಂದ್ಬಿಟ್ಟು ಹೆಂಗೆ ಗೊತ್ತಾ, ತುಂಬ ಒಂಥರ ಇದು ರೈನಿ. ಸೊ ಎಸ್, ಒಂದು 2-3 ದಿನ ಆಗೋಯ್ತು ಇಲ್ಲಿ ಹೆಂಗೆ ಗೊತ್ತಾ ವೆದರ್ ಇದೆ, ಮಳೆ ಬರುವ ಹಾಗಿದೆ. ಮೀನ್ಸ್ ಮಳೆ ಏನೋ ಅಷ್ಟೇನು ಜೋರಾಗಿ ಏನು ಮಳೆ ಬೀಳ್ತಾ ಇಲ್ಲ, ಬಟ್ ವೆದರ್ ತುಂಬ ಕೂಲಾಗಿದೆ. ಕ್ಲೌಡಿ, ರೈನಿ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ. ಸೊ ಎಸ್, ಬಟ್ಟೆ ಒಣಗಿಸ್ ಬಂದಿದ್ದೀನಿ. ಅಡುಗೆ ತಯಾರಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅಡುಗೆಗೆ ಟೊಮ್ಯಾಟೊ ಸಾರು, ಅನ್ನ ಹಾಗೂ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ. ಕುಟ್ಟು ಇನ್ನೂ ಮಲಗಿದ್ದಾನೆ. ಸೊ ಅದಕ್ಕೆ ಕ್ವಿಕ್ಕಾಗಿ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಎಸ್, ನಿಮ್ಮ ಮನೆಯಲ್ಲಿ ಕೂಡ ಹಬ್ಬ ಎಲ್ಲ ಚೆನ್ನಾಗಿ ಹೋಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ನಂದು ಕೂಡ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿ ಹೋಯಿತು, ಚೆನ್ನಾಗಿ ಮಾಡಿದೆ. ಎಸ್, ಖುಷಿ ಆಯಿತು. ಸೊ ಇನ್ನೇನು ಹಬ್ಬಗಳು ಬರ್ತಾ ಇರುತ್ತೆ. ಇವಾಗ ರಕ್ಷಾಬಂಧನ್ ಅಪ್ಕಮಿಂಗ್ ಫೆಸ್ಟಿವಲ್, ಫೆಸ್ಟಿವಲ್ ಅಲ್ವಾ, ಅಣ್ಣ ತಂಗಿಯರ ಇದು ಒಂಥರ ಹಬ್ಬ. ಎಸ್, ಸೊ ಎಸ್, ನಮ್ಮ ಕುಟ್ಟು ಕೂಡ ಇದು ಒಂಥರ ನನ್ನ ಮಕ್ಳಿಗೆ ಕೂಡ ಒಂಥರ ಇದು ರಕ್ಷಾಬಂಧನ್ ಒಂಥರ ಹೊಸದವರಿಗೆ. ಫಸ್ಟ್ ಟೈಮು ಅವ್ರ ತಮ್ಮನಿಗೆ ಅವರು ರಾಖಿ ಕಟ್ತಾ ಇದ್ದಾರೆ, ರಾಖಿ ಕಟ್ತಾರೆ. ಎಸ್, ಸೊ ಎಸ್, ಬೀಟ್ರೂಟ್ ಪಲ್ಯಕ್ಕೆ ಇಟ್ಟಿದ್ದೀನಲ್ವ. ಸೊ ನಂಗೆ ಕಾಯಿ ಇಲ್ಲ, ಕಾಯಿ ಖಾಲಿ ಆಗಿಬಿಟ್ಟಿದೆ. ಮೀನ್ಸ್ ಅದಕ್ಕೆ ಕಾಯಿ ಹೊಡಿಬೇಕು. ಸೊ ನೋಡಿ ಮಚ್ಚು, ಇದೆಲ್ಲ ಊರಿಂದ ತಂದಿದ್ದು, ಯೂಸ್ ಮಾಡೋದು ಏನೋ ಕಡಿಮೆನೇ. ಅವಾಗವಾಗ ಪಲ್ಯಕ್ಕೆಲ್ಲ ನಾನು ಪಲ್ಯ ಮಾಡಬೇಕಂದಾಗ ಮಾತ್ರ ಇದು ಯೂಸ್ ಮಾಡ್ಕೊಳ್ತೀನಿ. ಬಟ್ಟೆ ಒಣಗಿಸ್ ಬಂದಿದ್ದೀನಿ, ಬಟ್ ವಾತಾವರಣ ತುಂಬ ಇದಾಗಿದೆ ಇಲ್ಲಿ, ಅಂದರೆ ಮಳೆ ಬರೋ ಥರ ಇದೆ. ಸೊ ಮಳೆ ಬರುವ ಹಾಗಿದೆ ವೆದರ್ ಬಂದ್ಬಿಟ್ಟು. ಸೊ ಅದಕ್ಕೆ ಆದ್ರೂ ಒಂದು ಸ್ವಲ್ಪ ಮೀನ್ಸ್ ಗಾಳಿ ಇದೆ, ಮಳೆ ಬರುವ ಥರ ಇದೆ, ಬಟ್ ಮಳೆ ಏನು ಬೀಳ್ತಾ ಇಲ್ಲ. ಸೊ ಸ್ವಲ್ಪ ಓಕೆ ವೆದರ್ ಇಯರ್, ಅಂದರೆ ತೀರಾ ಮಳೆ ಏನು ಬೀಳ್ತಾ ಇಲ್ಲ. ಸೊ ಎಸ್, ಅದಕ್ಕೆ ಆ ಕಡೆನೂ ಗಮನ ಕೊಡಬೇಕು. ಮಳೆ ಬಂದರೆ ಬಟ್ಟೆ ತರಬೇಕಲ್ವ, ಸೊ ಆ ಕಡೆನೂ ಗಮನ ಕೊಡಬೇಕು. ನಮ್ಮ ಕುಟ್ಟು ಕೂಡ ಮಲಗಿದ್ದಾನೆ, ಆ ಕಡೆನೂ ಗಮನ ಕೊಡಬೇಕು. ಸೊ ಅಡುಗೆ ಮಾಡ್ತಾ ಇದ್ನಲ್ವ, ಸೊ ಈ ಕಡೆನೂ ಗಮನ ಕೊಡಬೇಕು. ವ್ಲಾಗ್ ಮಾಡ್ತಾ ಇದ್ದೀನಿ, ವ್ಲಾಗ್ ಕಡೆನೂ ಗಮನ ಕೊಡಬೇಕು. ಮೈ ಗಾಡ್, ಅಟ್ ಎ ಟೈಮ್ ನೋಡಿ ನಾನು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಕಾನ್ಸಂಟ್ರೇಟ್ ಫೋಕಸ್ ಮಾಡಬೇಕು. ಸೊ ಎಸ್, ಕಾಯಿ ಹೊಡಿತಾ ಇದ್ದೀನಿ ನೋಡಿ, ದೊಡ್ಡ ಕಾಯಿ, ಇದರಲ್ಲಿ ಎಷ್ಟು ನೀರು ಇರ್ಬೋದು. ಸೊ ಮಕ್ಕಳಂತೂ ಇಲ್ಲ, ಮಕ್ಕಳಿದ್ರೆ ನಮ್ಮ ಪ್ರಿನ್ಸು ಅಷ್ಟೇನು ಇಷ್ಟಪಡಲ್ಲ ಈ ಥರ ಬಂದು ತೆಂಗಿನಕಾಯಿ ನೀರಾಗಲಿ ಟೆಂಡರ್ ಕೊಕೊನಟ್ ಆಗಲಿ, ನಮ್ಮ ಪ್ರಿನ್ಸು ಅಷ್ಟೇನು ಇಷ್ಟಪಡಲ್ಲ. ಬಟ್ ನಮ್ಮ ಜಾನುಗೆ ಟೆಂಡರ್ ಕೊಕೊನಟ್ ಅಂದರೆ ಆಯಿತು, ಈ ಥರ ತೆಂಗಿನಕಾಯಿ ನೀರುಗಳಂದ್ರೆ ಆಯಿತು. ಸೊ ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ನನಗೂ ತೆಂಗಿನಕಾಯಿ ನೀರುಗಳಂದ್ರೆ ಅಷ್ಟು ಇಷ್ಟ. ನಮ್ಮಮ್ಮ ತೆಂಗಿನಕಾಯಿ ಹೊಡಿಬೇಕಾದಾಗೆಲ್ಲ ನಾನು ಓಡೋಗಿ ಅಲ್ಲಿ ನಿಂತ್ಕೊಳ್ಳೋದು, ಗ್ಲಾಸ್ ಅಮ್ಮ ನನಗೂ ಅಂತ. ನನ್ನ ತಂಗಿರೋದೆಲ್ಲ ಅಷ್ಟೇನಿಲ್ಲ, ನಾನು ತುಂಬ ಇಷ್ಟಪಡ್ತಾಯಿದ್ದೆ ಚಿಕ್ಕ ವಯಸ್ಸಲ್ಲಿ. ನಂತರನೇ ಇವಾಗ ನನ್ನ ಜಾನು ತಾಯಂದಿರ ಆದಮೇಲೆ ಹೆಂಗೆ ಗೊತ್ತಾ, ತಾಯಂದಿರ ಆದಮೇಲೆ ನಾವು ಮಕ್ಕಳನ್ನ ಬಿಟ್ಟು ಕುಡಿಯೋಕ್ಕೆ ತಿನ್ನೋಕ್ಕೆಲ್ಲ ಮನಸ್ಸು ಬರಲ್ಲ. ಸೊ ಏನೇ ತಿನ್ಬೇಕಾದಾಗ ಏನು ಗೊತ್ತಾ ಅನ್ಸುತ್ತೆ, ಅಯ್ಯೋ ಅವಳಿಗೂ ಇಷ್ಟ ಅಲ್ವಾ, ಜಾನುಗೂ ಇಷ್ಟ ಅಲ್ವಾ, ಪ್ರಿನ್ಸಿಗೂ ಇಷ್ಟ ಅಲ್ವಾ ಅಂತೇಳಿ ನಾನು ಸ್ವಲ್ಪ ಹಿಂದೆ ಯೋಚನೆ ಮಾಡ್ತೀನಿ. ಇವಾಗ ತೆಂಗಿನಕಾಯಿ ನೀರು ಕೂಡ ನನಗೂ ಇಷ್ಟನೇ, ಬಟ್ ನಾನು ಸ್ವಲ್ಪ ಅಯ್ಯೋ ನಮ್ಮ ಜಾನೂ ಅವಳಿಗಿಟ್ರೆ ಅವಳು ಕುಡಿಯುತ್ತಾ ಇದ್ದಿರ್ಬೋದೇನೋ ಅಂತ ಸ್ವಲ್ಪ ಹೀಗೆ ನಾವು ಒಂದು ಸೆಕೆಂಡ್ ಥಾಟ್ ಇರುತ್ತಲ್ವ. ಸೊ ಎಸ್, ಕೆಲವೊಬ್ಬರು ಐ ಡೋಂಟ್ ನೋ ಅಬೌಟ್ ಅದರ್ಸ್, ನಾನು ಹಾಗೇನೆ ಏನೇ ಇರುತ್ತೆ ಮನೇಲಿ ಸ್ನ್ಯಾಕ್ಸು ಏನೋ, ಬಟ್ ಫ್ರೂಟ್ಸ್ ಎಲ್ಲ ಇರುತ್ತೆ. ಬಟ್ ನಂದೇನು ಗೊತ್ತಾ, ನಾನು ಮಕ್ಳ ಬಗ್ಗೆ ಯೋಚನೆ ಮಾಡ್ತೀನಿ. ಮಕ್ಕಳು ಸೊ ಅವ್ರು ಬಂದರೆ ಅವ್ರು ತಿನ್ನೋರು. ಇವಾಗ ತೆಂಗಿನಕಾಯಿ ಹೊಡೆದಿದ್ದೀನಿ, ನೀರು ನನಗೂ ಇಷ್ಟ, ಜಾನುಗೂ ಇಷ್ಟ. ಸೊ ಅದನ್ನು ಸೊ ನಾನು ಹಿಂಗೆ ಯೋಚನೆ ಮಾಡ್ತೀನಿ, ಪಾಪ ಅವಳು ಬಂದರೆ ಅವಳು ಕುಡಿಬೋದು, ಮೀನ್ಸ್ ಅವಳು ಇಷ್ಟಪಡ್ತಾಳಲ್ವ. ಸೊ ಅವಳಿಗೆ ಇಟ್ಬಿಡೋಣ, ಬಂದರೆ ಅವಳು ಕುಡಿಯೋಳು ಅಂತ. ಸೊ ಕೆಲವೊಂದು ತಾಯಂದಿರು ಏನು ಗೊತ್ತಾ, ಮಕ್ಕಳು ತಿನ್ನಬೇಕು, ಮಕ್ಕಳಿಗೆ ಇಡೋಣ, ಮಕ್ಕಳು ಇಷ್ಟಪಡೋರು. ಸೊ ಎಸ್, ಅವರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ ಮಕ್ಕಳಿಗೆ. ಸೊ ನಾನು ಅವರಲ್ಲಿ ಒಬ್ಬಳು. ನಾನೇನು ಮಾಡ್ತೀನಿ, ಏನೇ ಇದ್ದರೂ ನನ್ನ ಮಕ್ಕಳಿಗೋಸ್ಕರ ಫಸ್ಟು ತಿನ್ನೋದಾಗಲಿ, ಸೊ ಬಟ್ಟೆ ಆಗಲಿ, ಏನೇ ಆಗಲಿ, ಹಬ್ಬಕ್ಕೆ ಬಟ್ಟೆಗಳಾಗಲಿ, ಏನಾದ್ರು ಸ್ವೀಟ್ಸ್ ಆಗಲಿ, ಏನೇ ಇರಲಿ, ಸೊ ಫಸ್ಟ್ ಮಕ್ಕಳು, ಆಮೇಲೆ ನಾನು ಸೆಕೆಂಡ್ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ. ತಿನ್ನೋದು ಕೂಡ ಫಸ್ಟ್ ಅವ್ರದ್ದು ಹೊಟ್ಟೆ ತುಂಬ. ಇವಾಗ ಕೂಡ ನನಗೆ ಗೊತ್ತು ಮಾಡ್ತೀನಿ, ಮಕ್ಕಳು ಸ್ಕೂಲಿಂದ ಬರೋ ತನಕ ನಾನು ಊಟ ತಿನ್ನಲ್ಲ. ಸೊ ನನ್ನ ಫ್ರೆಂಡ್ಸು ಎಲ್ಲ 3:30 ಆಗುತ್ತೆ ಬರೋ ಅಷ್ಟರಲ್ಲಿ. ಬಟ್ ಆ್ಯಕ್ಚುಲಿ ಬೈತಾರೆ, ಯಾಕಂದರೆ ನನ್ನ ಪಾಪು ಕೂಡ ಇದೆ ಅಲ್ವಾ, ಸೊ ನೀನು ತಿನ್ನಬೇಕು ಅಂತಾರೆ. ಬಟ್ ಎಸ್, ಬೀಂಗೆ ಮದರ್ ಏನು ಗೊತ್ತಾ, 3 ಮಕ್ಕಳಿದಾರಲ್ಲ, ಸೊ ನನಗೆ ಫಸ್ಟ್ ಅವ್ರು ತಿನ್ನಬೇಕು.
ಸೊ ಮೈಂಡೆಲ್ಲ ಅವ್ರ ಕಡೆನೇ ಇರುತ್ತೆ, ಮಕ್ಕಳು ತಿಂದ್ರೋ ಇಲ್ವಾ ಅಂತ. ಸೊ ಅವ್ರು ತಿಂದಾದ್ಮೇಲೆ ನಾನೇನು ಮಾಡ್ತೀನಿ, ನನಗೊಂಥರ ತೃಪ್ತಿ ಆಗುತ್ತೆ ಮಕ್ಕಳು. ಬಿಕಾಸ್ ಮಾರ್ನಿಂಗ್ ಆಸ್ ಐ ಟೋಲ್ಡ್ ಯು ಲೈಕ್ ಇನ್ ಮೈ ಪ್ರೀವಿಯಸ್ ವೀಡಿಯೋಸ್ ಅನ್ನೋದು ಹರಿಬರಿಯಲ್ಲಿ ಹೋಗಿರ್ತಾರಲ್ವ, ಮತ್ತು ನಮ್ಮ ಫ್ರೆಂಡ್ಸು ಬಾಕ್ಸ್ ಕೂಡ ಇನ್ಕಂಪ್ಲೀಟ್ ಆಗಿಬಿಟ್ಟು ಬಂದಿರ್ತಾರೆ. ಸೊ ಅವರು ಒಂದು ಸ್ವಲ್ಪ ಊಟ ತಿಂದಮೇಲೆ ನನಗೊಂಥರ ಸಮಾಧಾನ. ಆಮೇಲೆ ನಾನು ಒಂದು ಸ್ವಲ್ಪ ನನ್ನ ಹೊಟ್ಟೆಗೂ ಹಾಕ್ಕೊಳ್ತೀನಿ. ಸೊ ಎಸ್, ಇವಾಗ ತೆಂಗಿನಕಾಯಿ ಹೊಡೆದಿದ್ದಾಯಿತು. ಸೊ ತುರಿಬೇಕು. ಸೊ ಇದು ಕೂಡ ನಮ್ಮ ಊರಿಂದ ಏನೋ ನಮ್ಮಮ್ಮ ಮಗು ಎದ್ಬಿಟ್ಟ, ಮಗು ಅಲ್ಲ, ಅಲ್ಲಿ ಆಪೋಸಿಟ್ ಮನೆಯಲ್ಲಿ ಅವರು ಬಕೆಟ್ ಇಡ್ತಾ ಇದ್ರಲ್ವ, ಸೌಂಡ್ ಬಂತು. ಬಿಕಾಸ್ ಬೆಡ್ ಮೇಲೆ ಮಲಗಿಸಿದ್ದೀನಲ್ವ, ಸೊ ಸ್ವಲ್ಪ ಆ ಕಡೆನೂ ಗಮನ ಇರಬೇಕು. ಬಂದುಬಿಡ್ತಾನೆ, ಹೆಚ್ಚು ತನಕ ಬಂದುಬಿಡ್ತಾನೆ. ಸೊ ಭಯ, ಆಲ್ರೆಡಿ 1 2 3 ಟೈಮ್ಸ್ ಬೆದ್ದಿದ್ದಾನ. ಸೊ ಭಯ. ಸೊ ಎಸ್, ಏನಂತ ಇದೆ ಅಂದರೆ, ಸೊ ತೆಂಗಿನಕಾಯಿ ಹೊಡೆದಿದ್ದಾಯಿತು. ಹಾಗೆ ಇದು ಏನು ಹೇಳಿ ಇವಾಗ ತುರಿಬೇಕು. ಸೊ ಇದೆಲ್ಲ ಏನು ಗೊತ್ತಾ, ನಮ್ಮಮ್ಮ ತಂದುಕೊಟ್ಟಿದ್ದು. ಅಲ್ಲಿಂದ ಪಾಪ ಹೊತ್ಕೊಂಡು ಬಂದರು, ಉತ್ತರ ಕನ್ನಡ, ನಂದು ಕಾರವಾರಿಂದ, ನಮ್ಮೂರು ಕಾರವಾರ ಅಲ್ವಾ. ಸೊ ಅಲ್ಲಿಂದ ತಂದುಕೊಟ್ಟಿತ್ತು ಇದೆಲ್ಲ ನಮ್ಮಮ್ಮ. ಬೇರೆ ಪರ್ಪಸ್ಗಳನ್ನೆಲ್ಲ ತೆಂಗಿನಕಾಯಿ ತುರಿಲಿಕ್ಕೆ ಮತ್ತು ಇದಕ್ಕೇನು ಹೇಳಿ ಕಾಯಿ ಹೊಡಿಲಿಕ್ಕೆಲ್ಲ ತಂದುಕೊಟ್ಟಿದ್ದಾರೆ. ಇದನ್ನೆಲ್ಲ ಒಂದು ಸ್ವಲ್ಪ ಶಾರ್ಪ್ ಮಾಡಬೇಕು, ಏನೋ ಹಂಗೆ ಇಟ್ಟಿದ್ದ ಕಡೆ ಹಂಗಾಗಿದೆ. ಬಿಕಾಸ್ ನಾನು ಜಾಸ್ತಿ ಯೂಸ್ ಮಾಡೋದ್ವಲ್ಲ. ಸೊ ಎಸ್, ನಮ್ಮಮ್ಮ ತಂದುಕೊಟ್ರು ಊರಿಂದ. ಬಿಕಾಸ್ ಅವ್ರು ಬಂದಾಗಲೂ ಅವರಿಗೆ ಈ ಇದರಲ್ಲೆಲ್ಲ ಏನು ಹೇಳಿ ಈ ಚಾಪರೆಲ್ಲ ಅವ್ರಿಗೆ ಇದಾಗಲ್ಲ. ಮೀನ್ಸ್ ಅವ್ರಿಗೆ ಇದೆಲ್ಲ ಈ ಚಾಪರ್, ಈ ಬೋರ್ಡೆಲ್ಲ ಅವರಿಗೆ ಸರಿ ಆಗಲ್ಲ. ಈ ಥರ ತೆಂಗಿನಕಾಯಿ ತುರಿಲಿಕ್ಕೆ, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದಕ್ಕೆ ಅವರಿಗೆ ಅದೇ ಸರಿ. ಸೊ ಅದಕ್ಕೆ ನಮ್ಮಮ್ಮ ಬರಬೇಕಾದಾಗ ಅದೆಲ್ಲ ತಂದುಕೊಟ್ರು, ನನಗೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ. ಸೊ ನಾನು ಟೈಮ್ ಸಿಕ್ಕಿದಾಗೆಲ್ಲ ಏನು ಗೊತ್ತಾ ಮಾಡ್ತೀನಿ, ಈ ಥರ ತೆಂಗಿನಕಾಯಿನ ಏನು ಗೊತ್ತಾ ಮಾಡ್ತೀನಿ, ಕಂಪ್ಲೀಟಾಗಿ ತುರಿದ್ಬಿಟ್ಟು, ಸೊ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ ಮಿಕ್ಕಿದ್ದು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ಅವಾಗ ಪಲ್ಯ ಮಾಡಿದಾಗ ನಾನು ಯೂಸ್ ಮಾಡ್ಕೊಳ್ತೀನಿ. ನಮ್ಮ ತಾಯಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನಾವು ಹಾಗೆ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀವಲ್ವ. ಸೊ ನಮ್ಮಮ್ಮ ಬಂದು ಏನೇ ಇದ್ರೂ ತರ್ತಾರೆ, ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ, ಹಿಂಗಿದೆ ನಾವು ಈ ಥರ ತಗೋ ಆ ಥರ ತಗೋ ಅಂತ. ಎಸ್, ಸೊ ಅವರು ಪಾಪ ನೋಡಿದ್ರು, ನನ್ನಂತರ ಇಲ್ಲ ಆಗಿತ್ತಲ್ವ. ಸೊ ಇಲ್ಲಿ ಸಿಗಲ್ಲ ಅಂತ ಏನಿಲ್ಲ, ಬಟ್ ಅವ್ರ ಖುಷಿಯಿಂದ ಅವ್ರು ತಂದು ಕೊಟ್ಟಿದ್ದಾರೆ. ಇದಿರಲಿ, ಅವ್ರು ಬಂದಾಗಲೂ ಅದು ಅವರಿಗೂ ಒಂದು ಸ್ವಲ್ಪ ಯೂಸ್ ಆಗುತ್ತೆ, ಆ್ಯಸ್ ವೆಲ್ ಆಸ್ ನನಗೂ ಯೂಸ್ ಆಗುತ್ತೆ, ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿ ನಮ್ಮಮ್ಮ ತಂದು ಕೊಟ್ಟಿದ್ದಾರೆ. ಬೇರೆ ಊರಿಂದ ಹೊತ್ಕೊಂಡು ಬಂದಿದ್ದಾರೆ, ಥರ ಖುಷಿ. ಸೊ ಎಸ್, ತೆಂಗಿನಕಾಯಿ ಕುತ್ಕೊಂಡು ತುರಿದು ಬಂದೆ. ಏನೋ ತೆಂಗಿನಕಾಯಿ ತುರಿತಾ ಅಮ್ಮನ ನೆನಪಾಯಿತು, ಸ್ವಲ್ಪ ಕಣ್ಣೀರಾಯಿತು. ಸ್ವಲ್ಪ ಕಣ್ಣೀರಾಗಿದೆ ಅಷ್ಟೇ. ಸೊ ತುಂಬ ದೂರ ಅಲ್ವಾ. ಸೊ ಹತ್ತಿರದಲ್ಲಿದ್ದಿದ್ರೆ ನಮ್ಮಮ್ಮ ಬರ್ತಾಯಿದ್ರು, ನೋಡ್ಕೊಂಡು ಹೋಗ್ತಾಯಿದ್ರು. ಸಿನ್ಸ್ ತುಂಬ ದೂರ, ಯಾವಾಗೋ ಒಂದು ಸಲ ವರ್ಷಕ್ಕೆ 2 3 ಟೈಮ್ಸ್ ಶಿ ವಿಸಿಟ್ಸ್ ಮೈ ಹೋಮ್. ತಾಯಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ವರ್ಡ್ಸೇ ಇಲ್ಲ. ನಮ್ಮಮ್ಮ, ನಾವು 4 ಹೆಣ್ಮಕ್ಳು, ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮಮ್ಮ. ಬಟ್ ಏನು ಗೊತ್ತಾ, 4 ಜನರಿಗೂ ಸಮಾನವಾದ ಪ್ರೀತಿ ಕೊಟ್ಟಿದ್ದಾರೆ. ನಮಗೆ ನನ್ನ ತಂದೆ ತೀರೋಗಿದ್ದು, ನಾನು ಏನೋ 6th ಓದಬೇಕಾದಾಗ ನಮ್ಮ ತಂದೆ ತೀರೋಗ್ತಾರೆ. ಬಟ್ ನಮ್ಮಮ್ಮ ಒಂಟಿ ಹೆಣ್ಣು, ನಮ್ಗೆ ಯಾವುದ್ರಲ್ಲೂ ಕಡಿಮೆ ಮಾಡಿಲ್ಲ. ಚೆನ್ನಾಗಿ ಎಜುಕೇಷನ್ ಕೊಟ್ಟಿದ್ದಾರೆ. ಸಾರಿ. ಅದೇ ನಮ್ಮ ಅಮ್ಮನ ಬಗ್ಗೆ ಏನಿಲ್ಲ, ಇದು ಸ್ವಲ್ಪ ಆಳ್ಬೇಕಂತ ಏನೂ ಇಂಟೆನ್ಷನ್ ಇಲ್ಲ ಆಗಿತ್ತು, ಬ್ಲಾಗ್ಗೋಸ್ಕರ ಏನೋ ಕಂಟೆಂಟ್ಗೋಸ್ಕರ ಏನಿಲ್ಲ. ಜಸ್ಟ್ ಇದು ಅಂತೂ ಇದು ಜಸ್ಟ್ ತೆಂಗಿನಕಾಯಿ ಆಸ್ ಯೂಶುವಲ್ ಬ್ಲಾಗ್ ಮಾಡ್ತಾ ಇದೆಲ್ಲ ಸಡನ್ನಾಗಿ ನನಗೆ ಅಳು ಅನ್ನೋದು ಬರೋದೇ ಇಲ್ಲ. ಅಳೋದು ಕೂಡ ನಾನು ತುಂಬ ಕಡಿಮೆನೇ, ಏನಿಲ್ಲ. ಸೊ ಎಸ್, ಇದು ನಾನು ನಿಮ್ಗೆ ಹೇಳ್ತಾ ಇದ್ನಲ್ವ, ನಮ್ಮಮ್ಮ ಬರಬೇಕಾದಾಗ ಹೊತ್ಕೊಂಡು ಬಂದರು ಅಂತ. ಆವಾಗ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟು, ತೆಂಗಿನಕಾಯಿ ತುರಿತಾ ಇದ್ನಲ್ವಾ. ಸೊ ಆವಾಗ ಒಂಥರ ಇಷ್ಟು ದೂರ ಬ್ಯಾಂಗ್ಳೂರಲ್ಲಿ ಮತ್ತು ಕಾರವಾರಲ್ಲಿ ಆದ್ರೂ ನಮ್ಮಮ್ಮ, ನಾನು ಹೇಳಿದ ಥರ ನಾವು 4 ಹೆಣ್ಮಕ್ಳು. ನಮ್ಮ ತಾಯಿಗೆ 4 ಹೆಣ್ಮಕ್ಳಿಗೂ ಒಂದೇ ಸಮಾನ ನೋಡಿದ್ದಾರೆ ನಮ್ಮಮ್ಮ. ಯಾವತ್ತೂ ಏನೂ ಕಡಿಮೆ ಮಾಡಿದ್ದೇ ಇಲ್ಲ ನಮ್ಮಮ್ಮ. ಬರಬೇಕಂತ ಇದ್ದಾರೆ ನಮ್ಮಮ್ಮ ನೆಕ್ಸ್ಟ್ ಮಂತು ಅಥವಾ ಒಂದು ಅಕ್ಟೋಬರಲ್ಲಿ ಮಗುನ. ನನಗೇನು ಗೊತ್ತಾ, ಹೋಗೋಕ್ಕಾಗಲ್ಲ. ಹೋದ್ರೇನೋ ಸಮ್ಮರ್ ವೆಕೇಷನ್ಗೆ ಹೋಗಬೇಕು. ಬೇಕಾದರೆ ಮಕ್ಕಳು ಇವಾಗ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದಾರಲ್ವ.
ಅದಕ್ಕೆ ಪಾಪ ಅವರು ಬಂದು ನನ್ನ ಬಾಳಂತನಕ್ಕೆ ಪಾಪ 2 ತಿಂಗಳ ಇಲ್ಲೇ ಇಟ್ಟರು, ನಮ್ಮಮ್ಮನೇ ಎಲ್ಲ ಮಾಡಿದ್ದು. ಸೊ ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಟು ಮೈ ಮದರ್. ನಂದು ಎಲ್ಲದಕ್ಕೂ ನಮ್ಮಮ್ಮ ಇದ್ದಾರೆ. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಆಫ್ ಮೈ ಲೈಫಲ್ಲಿ ನಮ್ಮಮ್ಮ ನನ್ನ ಜೊತೆಲಿ ಇದ್ದಾರೆ. ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ, ಮಕ್ಕಳು ನೋಡಬೇಕಲ್ವ, ಅವರಿಗೂ ಆಸೆ. ಸೊ ಮಕ್ಕಳು ನೋಡೋಕ್ಕೆ ಹಾಗೂ ನನ್ನ ನೋಡೋಕ್ಕೆ ನಮ್ಮಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ. ಏನಿಲ್ಲ, ಕಣ್ಣೀರು ಹಾಕ್ಬಿಟ್ಟೆ, ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಸಾರಿ. ಜಾನು, ಕೊಕೊನಟ್ ವಾಟ್ರ್ ಕುಡಿತೀಯಾ? ಹಾಂ, ಕುಡಿತೀಯ ತಾನೆ ಕೊಕೊನಟ್ ವಾಟ್ರು? ಇಷ್ಟನಾ ನಿಂಗೆ ಕೊಕೊನಟ್ ವಾಟ್ರು? ತುಂಬ ಇಷ್ಟನಾ ಸ್ವಲ್ಪ ಇಷ್ಟನಾ? ಹಂಗಂದ್ರೆ ಬಿಗ್ ಅಂದರೆ ಕನ್ನಡದಲ್ಲಿ ತುಂಬ ಇಷ್ಟ. ಕೊಕೊನಟ್ ವಾಟರ್ ತಗೋ. ಸೊ ಎಸ್, ನಾನು ಕುಡಿದಿಲ್ಲ ಆಗಿದ್ದೆ ಕೊಕೊನಟ್ ವಾಟ್ರ್. ಅವಳಿಗೆ ಬರೋ ತನಕ ಕಾತ್ಕೊಂಡಿದ್ದೆ, ನನ್ನ ಜಾನು ಬರೋ ತನಕ ಕಾತ್ಕೊಂಡಿದ್ದೆ. ಬಿಕಾಸ್ ಅವಳಿಗೆ ಕೊಕೊನಟ್ ವಾಟ್ರ್ ತುಂಬ ಇಷ್ಟ. ಮೀನ್ಸ್ ತೆಂಗಿನಕಾಯಿ ನೀರು ನನಗಿಂತ ಜಾಸ್ತಿ ಅವಳಿಗೆ ಇಷ್ಟ. ಸೊ ನಾನು ಕುಡಿದಿರ ಹಾಗೆ ಎತ್ತಿಟ್ಟಿದ್ದೆ. ಸೊ ಎಸ್, ಚೆನ್ನಾಗಿದೆನಾ? ನಮ್ಮ ಪ್ರಿನ್ಸು ಬಂದ್ಬಿಟ್ಟು ಅನ್ಸುತ್ತೆ. ಏನಾಯ್ತು? ನೀನು ಬಾ, ನನ್ನೇನು ಕರೆಯೋದು? ಏನಾಯ್ತು? ಟಯರ್ಡಾ? ಅಪ್ಪ ಬಂದು ಚಾಕ್ಲೇಟ್ ಕೊಡ್ತೀನಿ, ನೀ ನನಗೆ ಎಲ್ಲ ಪೆನ್ಸಿಲ್ ಕೊಡು. ಎಲ್ಲ ಪೆನ್ಸಿಲ್ ಫಸ್ಟ್ ಶೂಸ್ ಬಿಚ್ಚು. ಎಲ್ಲ ಪೆನ್ಸಿಲ್ ಕೊಡು. ನಂಗೆ ಇದು ಮಾ, ನಾನು ಚಾಕ್ಲೇಟ್ ಅಪ್ಪ ನೀ ಫಸ್ಟ್ ಶೂಸ್ ಬಿಚ್ಚು ಹೋಗ್ಬೇಕ. ಈ ವೆದರ್ಗೆ ಏನು ಗೊತ್ತಾ, ಪ್ರಿನ್ಸು ಮಲಗಿಬಿಟ್ಟಿದ್ದಾಳೆ, ನಾನು ಜಾನು ಕುಟ್ಟು ಎದ್ದಿದ್ದೀವಿ. ಕುಟ್ಟು ಅಷ್ಟೇ, ಕುಟ್ಟು ನಿದ್ದೆ ಮುಗೀತು. ಸೊ ಕುಟ್ಟು ಎದ್ಮೇಲೆ ನಾವು ಎದ್ದಿರಬೇಕು, ಅವ್ನು ನೋಡ್ಕೊಂಡಿರ್ಬೇಕು ನಾನು. ಇವಾಗ ಅವನು ಯಾವಾಗ ಗೊತ್ತಾ, ಸಾಯಂಕಾಲನೇ ಒಂದು 6-6:30ಗೆ ಮಲಗ್ತಾನೆ ಅಷ್ಟೇ. ಇವಾಗ ಅವನು ಆಟ ಆಡೋ ಟೈಮು, ಅವನು ಆಟ ಆಡ್ಕೊಂಡಿದ್ದಾನೆ. ಸೊ ಇವಳು ಮಲಗಲ್ಲ. ಸೊ ನಾನು ಜಾನು ಅವಳು ನನ್ನ ಜೊತೆ, ನನ್ನ ಬಾಲ ಅವಳು. ಮತ್ತು ಇವಳೇನು ಗೊತ್ತಾ ಮಾಡ್ತಾಳೆ, ಪ್ರಿನ್ಸು ನೋಡ್ಬೋದು ಪ್ರಿನ್ಸುನ. ಸೊ ಇವಳೇನು ಗೊತ್ತಾ ಮಾಡ್ತಾಳೆ, ಸ್ಕೂಲಿಂದ ಬಂದಿದ ತಕ್ಷಣವೇ, ಸೊ ಬೆಳಿಗ್ಗೆ ಬೇಗ ಎದ್ದೇಳ್ತಾಳಲ್ವ, ಸೊ 7 o'clock ಎದ್ದೇಳ್ತಾಳೆ ಬೆಳಿಗ್ಗೆ. ಸೊ ಅಷ್ಟೇ, ಸ್ಕೂಲಿಂದ ಬಂದಿದ ತಕ್ಷಣ ಸಮ್ಟೈಮ್ಸ್ ಮಲಗ್ತಾಳೆ, ಸಮ್ಟೈಮ್ಸ್. ಇವಾಗ ವೆದರ್ ತುಂಬ ಕೂಲಾಗಿದೆ ಅಲ್ವಾ, ಮಳೆ. ಸೊ ಮಳೆ ಅಂತ ಇಲ್ಲ, ವೆದರ್ ಒಂಥರ ಚಳಿ ಕೂಲಾಗಿದೆ. ಇಲ್ಲೆಲ್ಲ ಏನು ಗೊತ್ತಾ, ಬ್ಯಾಂಗ್ಳೂರಲ್ಲಿ ಹೆವಿ ರೈನ್ಫಾಲ್ ಏನೆಲ್ಲ, ಡ್ರೆಸ್ಲಿಂಗ್ ಆಗುತ್ತೆ ಅಷ್ಟೇ. ಒಂಥರ ಸೈಲೆಂಟಾಗಿದೆ ವೆದರ್, ಐ ಮೀನ್ ಕೂಲಾಗಿದೆ. ಎಸ್. ಸೊ ಎಸ್, ಇವಳು ನಾನು ಜಾನು ಎದ್ದಿದ್ದೀವಿ, ಪಾಪು ಕೂಡ. ಸೊ ಏನು ಗೊತ್ತಾ ಮಾಡ್ತಾ ಇದ್ವಿ, ಆರೆಂಜ್ ಮುಸಂಬಿ ಕೈ ನೋಡ್ಸಿ. ಸೊ ನಾವೇನು ಗೊತ್ತಾ ಮಾಡ್ತಾ ಇದ್ವಿ, ಮುಸಂಬಿ ತಿಂತಾ ಇದ್ವಿ. ನೋಡಿ, ಈ ವೆದರ್ಗೆ, ಈ ಕೂಲ್ ವೆದರ್ಗೆ ನಾವು ಮುಸಂಬಿ ತಿಂತಾ ಇದ್ದೀವಿ. ಎಸ್, ಕುಟ್ಟು ಕೂಡ ಅದು ಏನಂತ ಜ್ಯೂಸ್ ಸಕ್ಕರೆ ಇದೆ ಅಲ್ವಾ, ಅದ್ರಲ್ಲಿ ಹಾಕೊಟ್ಟಿದ್ವಿ. ಅವನು ಕೂಡ ಈ ಮುಸಂಬಿನ ಟೇಸ್ಟ್ ಮಾಡ್ತಾ ಇದ್ದಾನೆ. ಎಸ್, ಏನು ಗೊತ್ತಾ, ಪಾಪ ಫ್ರೆಂಡ್ಸು ಮಲಗಿದಾಳಲ್ವಾ, ಒಂದು ಬೆಡ್ಶೀಟ್ ಹಾಕೋಣ, ಚಳಿ ಅಲ್ವಾ ಇಲ್ಲಿ, ಬೆಡ್ಶೀಟ್ ಹಾಕೋಣ. ಹುಷಾರು ಹುಷಾರು. ಸ್ವಿಂಗ್ ಬೇಕಾ? ಹಿಂಗೆ ಹೋಗಿ ಬರ್ಬೇಕು. ನಾನು ಹೆಜ್ಜಾಡ್ತೀನಿ. ಸ್ವಿಂಗ್ ಪಾರ್ಕ್ಗೆ ಹೋಗ್ಬೇಕಮ್ಮ, ಇಲ್ಲೆಲ್ಲಿ ಸ್ವಿಂಗ್ ಕಟ್ಟಕ್ಕಾಗುತ್ತೆ ಹೇಳು? ಮೋಟ್ರ್ ಆನ್ ಮಾಡಿದ್ದೀನಿ, ಜಾನು ಅವಳ ತಮ್ಮನ್ನ ಆಡಿಸ್ತಾವಳು ನೋಡಿ ಹೆಂಗೆ.
ವಾಚ್ ಇಸ್ಕೊಂಡ ಇದು ಈ ವಾಚ್ಗೋಸ್ಕರನೇ ಅಂಗಡಿ ಕರ್ಕೊಂಡೋಗು ಅಂದ ಹಾಂ ನಿಮ್ಮ ಅಪ್ಪ ನೋಡ್ರೆ ನನ್ನ ಬೈತವ್ರೆ ಏನಕ್ಕೆ ಇದೆಲ್ಲ ಈಸ್ಕೊಡ್ತೀಯಾ ಅಂತ ಬಿಸ್ಕೆಟ್ ತರೋಣ ಅಂತ ಹೋದೆ ಆಯಿತಾ ಅಂಗಡಿಗೆ. ಸೊ ಇವಾಗ ಈವ್ನಿಂಗ್ ಸ್ವಲ್ಪ ಟೀ ಮಾಡ್ಕೊಳ್ಳೋಣ, ಹಾಗೆ ಏನೋ ಬಿಸ್ಕೆಟೋ ಏನೋ ಡಿಪ್ ಮಾಡಿ ತಿನ್ನೋಣ ಅಂತೇಳಿ ಹೋದ್ರೆ ಇವಳು ನೋಡಿದರೆ ಈ ವಾಚು ಇಂಥದ್ದೆಲ್ಲ ಇವರಪ್ಪ ನೋಡ್ರೆ ನನ್ನ ಇಟ್ಕೊಂಡು ಬೈತವ್ರೆ ಏನಕ್ಕೆ ಇದೆಲ್ಲ ಈಸ್ಕೊಡ್ತೀಯ ಅಂತ. ಆಲ್ರೆಡಿ ಇವ್ರ ಹಲ್ಲೆಲ್ಲ ಹೋಗ್ಬಿಟ್ಟಿದೆ ನೋಡಿ, ಹಿಂಗೆ ನೋಡಿಸ್ತಾಳೆ ಹಲ್ಲನ್ನ. ನಾನು ಹೇಳ್ತಾನೆ ನೋಡಿ ಹಲ್ಲೆಲ್ಲ ಹೋಗ್ಬಿಟ್ಟೆ. ಅವರಪ್ಪ ನೋಡ್ರೆ ಬೈತಾರೆ. ಆ್ಯಕ್ಚುಲಿ ನಮ್ಮ ಮನೇಲಿ ನಾವು ತಿನ್ನಲ್ಲ. ಆ್ಯಕ್ಚುಲಿ ಬಿಸ್ಕೆಟ್ ಕೂಡ ನಾನು ಸುಮ್ಮನೆ ಹಿಂಗೆ ಹೋದೆ, ಸೈಲೆಂಟಾಗಿ ಹೋಗಿದ್ದು. ನೋಡಿದರೆ ಇವಳು ಇದನ್ನ ಇಟ್ಕೊಂಡ್ಬಿಟ್ಲು ವಾಚ್ ಅಂತ. ಮಕ್ಕಳಿಗೆ ಅವಳು ಆಬ್ವಿಯಸ್ಲಿ ಈ ಥರದ್ದೆಲ್ಲ ಅಟ್ರಾಕ್ಟ್ ಆಗುತ್ತಾ, ಏನು ಮಾಡೋದು, ಮಕ್ಕಳಲ್ವಾ ಅಂತ ನಾನು ಮಗು ಅಲ್ವಾ ಅಂತ ಈಸ್ಕೊಟ್ಟೆ. ಇವಳಿಗೊಂದು ಅವಳಿಗೊಂದು ಅಂತ ತೊಗೊಂಬಂದೆ ಪ್ರಿನ್ಸಿಗೆ. ಏನೊಂದು ಸ್ವಲ್ಪ ಆಟ ಆಡ್ಕೊಳ್ತಾರೆ ಅಷ್ಟೇ. ನೀರು ಕಟ್ತೀನಿ, ವಾಚ್ ಕಟ್ತೀನಿ ನೀರು. ಪ್ರಿನ್ಸು ಮಲಗಿದ್ಲು, ಮುಖ ನೋಡಿ ಹಿಂಗಾಗಿದೆ, ಮಲಗಿ ಎದ್ಬಿಟ್ಟವಳೆ ನೋಡ್ಸ್ಮ. ಸೊ ಇಬ್ಬರು ನೋಡಿ ಈ ವಾಚ್ ತೊಗೊಂಡಿದ್ದಾಳೆ. ಇವಳದು ಭೀಮ್ ಅಂತೆ. ಆಮೇಲೆ ಇವಳಿ ಅದೇನದು ಪಾಂಡನ. ಸೊ ಏನೋ ಮಕ್ಕಳು ಜಸ್ಟ್ ಎಂಜಾಯ್ ಮಾಡ್ತಾರೆ. ಇಟ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್. ಸ್ವಲ್ಪ ಟೀ ಮಾಡ್ಕೊಂಡಿದ್ದೀನಿ. ಸೊ ಟೀ ಮಾಡಿಟ್ಟಿದ್ದೀನಿ. ಸೊ ಮಕ್ಕಳಿಗೂ ನಾನೇನು ಗೊತ್ತಾ ಮಾಡ್ತೀನಿ, ಸ್ವಲ್ಪ ಈ ಶುಂಠಿ ಈ ಚಳಿಗಾಲಕ್ಕೆ ಈ ವೆದರ್ಗೆ ಮಕ್ಕಳಿಗೆ ಒಂದು ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಈ ಥರ ಟೀ ಮಾಡಿ ಒಂದು ಸ್ವಲ್ಪ ಕೊಡ್ತೀನಿ. ಏನೂ ಆಗಲ್ಲ, ಏನೂ ತೊಂದರೆ ಇಲ್ಲ. ಒನ್ ಟೈಮ್ ಕೊಡೋದ್ರಿಂದ ಏನೂ ತೊಂದರೆ ಇಲ್ಲ. ಸೊ ಎಸ್, so yes, it's snacks time and it's time to say bye bye. So vlog na illa end ಮಾಡ್ತಾ ಇದ್ದೀನಿ. ಸೊ ಎಸ್, ಸ್ನ್ಯಾಕ್ಸ್ ಟೈಮ್. ಇವಾಗ ಒಂದು ಸ್ವಲ್ಪ ಟೀ ಕುಡ್ದು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಆ್ಯಸ್ ಯೂಶುವಲ್ ಮಕ್ಕಳಿಗೆ ಸ್ಟಡಿ ಟೈಮ್. ಸೊ ಬೈ ಬಾಯ್. ಸೊ ಎಸ್, ಇರೋದು ಎಫೆಕ್ಟು ಎಕ್ಸಾಮು ಮುಗಿದೋಯ್ತು, ನಾಳೆನೋ ಹಾಲಿಡೇ. ಸೊ ಎಸ್, ಸೇ ಬಾಯ್. ಸೊ ಬಾಯ್.